ಓಕೆ, ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫಸ್ಟ್ ರಿಯಾಕ್ಷನ್ ಅವರು ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಸಿಎಂ ಜೊತೆ ನಿಂತಿದ್ದೇವೆ, ಬೆಂಬಲವನ್ನ ಕೊಟ್ಟಿದ್ದೇವೆ. ಪಕ್ಷವನ್ನ ಸಿದ್ದರಾಮಯ್ಯನವರು ಮುನ್ನಡೆಸ್ತಾ ಇದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫಸ್ಟ್ ರಿಯಾಕ್ಷನ್. ನಾಡ್ದವಿದ್ದಲ್ಲ ವೀರಪ್ಪನ್ ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ ಸ್ಟ್ಯಾಂಪ್ ವೆಂಡರ್ ತೆಲುಗಿ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ ಈವನ್ ದಟ್ ಕೋಲಾರ್ ನಾನು ರೆಫರ್ ಮಾಡಿದ್ರೆ ಇಲ್ಲ ದ ಎನ್ಕ್ವೈರೀಸ್ ಆರ್ ಗೋಯಿಂಗ್ ವೆಲ್, ವಿ ಡೋಂಟ್ ವಾಂಟ್ ಟು ಟೇಕ್. ಯಾವುದು ಇಂಪಾರ್ಟೆಂಟ್, ಹಂಡ್ರೆಡ್ಸ್ ಆಫ್ ಪೀಪಲ್ ಹಿ ಕಿಲ್ಡ್ ವೀರಪ್ಪನ್ and also Telugu crores of rupees looted and it is a loss for the government. ಅವರಿಗೆಲ್ಲ ಆವಾಗ ನಾವು ರೆಫರ್ ಮಾಡಿದ್ದು ಮೂರೂ ಕೇಸ್ನು ಕೂಡ ನಾನೇ ರೆಫರ್ ಮಾಡಿ ಇದು ತಗೊಳ್ಳಿ ನೀವು, ಯಾಕಂದ್ರೆ ಇಂಟರ್ ಸ್ಟೇಟ್ ಇದು ಈಸ್ ನೀಡೆಡ್ ಬಿಕಾಸ್ ತೆಲುಗು ಪ್ರತಿ ಸ್ಟೇಟ್ನಾಗಿ ಅವ್ರು ಮಾಡಿದ್ದಾರೆ. ವೀರಪ್ಪನ್ ನಂಬಲ್ಲೂ ಮಾಡ್ದ ಮತ್ತು ತಮಿಳುನಾಡ್ದಾಗ ಮಾಡ್ದ. ಇಂಥ ಕೇಸಸ್ CBI ತಗೊಂಡಿಲ್ಲ. ನಾವು ಯು ಆರ್ ಕ್ವಶನಿಂಗ್ ಯಾಕೆ ಇಟ್ ಇಸ್ ಎ ಗವರ್ಮೆಂಟ್ ಪವರ್ ಟು ವಿಡ್ರಾ ಆರ್ ರೆಫರ್ ದಿ ಕೇಸ್. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಯಾವ್ಯಾವ ವಿಚಾರದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ ಇವತ್ತು ಅಂತ? ಅರವಿಂದ್, ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ FIR ದಾಖಲೆ ಆಗುವಂತದ್ದು ಅಥವಾ ಆ ರೀತಿ ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂತ ಆರೋಪ ಅಂದ್ರೆ ಒತ್ತಾಯವನ್ನು ಮಾಡ್ತಾ ಇರುವಂತಹ ವಿಪಕ್ಷಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಗೋಧ್ರಾ ಹತ್ಯಾಕಾಂಡ ಆದಾಗ ಇಂದಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಅಂದು ಮುಖ್ಯಮಂತ್ರಿ ಆಗಿದ್ರು, ಅವರೇನಾದ್ರೂ ರಾಜೀನಾಮೆಯನ್ನು ಕೊಟ್ಟಿದ್ರಾ? ಅಮಿತ್ ಶಾ ಅವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿತ್ತವಾಗ, ಅವರು ರಾಜೀನಾಮೆ ಕೊಟ್ಟಿದ್ರಾ? ಈಗ ಯಾಕೆ ಆ ವಿಚಾರ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಇದು ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂತಹ ಒಂದು ಮಾಡ್ತಿರುವ ಆರೋಪ ಅಲ್ಲ, ವೈಯಕ್ತಿಕ ಆರೋಪ ಅಲ್ಲ. ಅವರ ಜೊತೆಗೆ ಅದು ಸರ್ಕಾರ ಪಕ್ಷವನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಪಕ್ಷದ ಭಾಗವಾಗಿರುವ ಕಾರಣಕ್ಕೆ ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸ್ತೀವಿ, ಅವ್ರ ಜೊತೆಗೆ ನಿಲ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ, ಅವರು ಇವತ್ತು ಇರ್ಬೋದು, ನಾಳೆ ಇಲ್ಲದೆ ಇರ್ಬೋದು, ಆದ್ರೆ ಪಕ್ಷ ಶಾಶ್ವತವಾಗಿರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇವೆಲ್ಲದರ ಜೊತೆಗೆ ಒಂದು ಸ್ಪಷ್ಟ, ನಾವು ಕಡೆಗಳಿಗೆವರು ಕೂಡ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ತೀವಿ ಅನ್ನುವಂತ ಮಾತು. ಆದ್ರೆ ಬಿಜೆಪಿಯಲ್ಲಿ ಒಂದ್ ಕಡೆ ಕೇವಲ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಮುಗಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದನ್ನು ನಾವು ವಿರೋಧಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಷ್ಟು ಆದರೆ ಇವತ್ತು ಆಡಿರೋ ಮಾತುಗಳಲ್ಲಿ ಅವರು ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಲ್ತೀವಿ, ಪಕ್ಷ ನಿಲ್ಲುತ್ತೆ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥ ಪಾಯಿಂಟ್.